ಯೋಗೇಶ್ ಗೌಡ ಕೊಲೆ ಕೇಸ್ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುತ್ತೆ. ಪಬ್ಲಿಕ್ ಟಿವಿಗೆ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮಗೆ ಕೋರ್ಟ್ ತೀರ್ಪಿನಲ್ಲಿ ನಂಬಿಕೆ ಇದೆ ಅನ್ನುವಂತಹ ವಿಶ್ವಾಸವನ್ನ ಹೊಂದಿದ್ದಾರೆ. ನನ್ನ ಪತಿಯ ಕೊಲೆಗೆ ನ್ಯಾಯ ಸಿಗಲಿದೆ ಅನ್ನುವಂತಹ ಹೋಪ್ಸ್ ಇಟ್ಕೊಂಡಿದ್ದು, ನಾನು ಯಾರ ಮೇಲೂ ಕೂಡ ಆರೋಪ ಹೊರಿಸಲ್ಲ. ಏನ್ ತೀರ್ಪು ಬರುತ್ತೆ ಅದನ್ನ ನಾನು ಒಪ್ಕೊಳ್ತೀನಿ. ಜನರಿಗೆ ಗೊತ್ತಿಲ್ಲದಿರುವುದು ದೇವರಿಗೆ ಗೊತ್ತಿಲ್ಲ. ಯೋಗೇಶ್ ಗೌಡ ಕೊಲೆ ಕೇಸ್ ಬಗ್ಗೆ ತೀರ್ಪು ಹೊರಬೀಳುವ ಮುನ್ನ ಈಗ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರು. ಅವ್ರು ಅನ್ಕೊಂಡಾರ ಅಂತ ಹಂಗ ಆಗ್ಬಿಡ್ರಿ. ಸತ್ಯದ ಜ್ಞಾನ ಸಿಗ್ಲಿ ನಾವ್ ಯಾರ ಮೇಲೂ ಮಾಡಲ್ರಮ್ಮ. ಕೋರ್ಟ್ ತೀರ್ಮಾನ ಕೋರ್ಟ್ ಇದು ಮಾಡಲ್ಲ. ಆಮೇಲೆ ದೇವ್ರ ಅದಾನ. ಜನಕ್ ಗೊತ್ತಿರ್ಲಿಕ್ಕೂ ದೇವ್ರಿಗೆ ಗೊತ್ತಿರ್ತಪ್ಪ ಏನಾಗ್ತದ. ನಾನೇನ್ ಅದ್ರ ಬಗ್ಗೆ ಎಲ್ಲ ಕೋರ್ಟು ಇದ್ರ ಬಗ್ಗೆ ವಿಚಾರ ಮಾಡತ್ತಿಲ್ರಮ್ಮ. ನಂದ್ ಜಾತ್ರೆ ನನ್ ಮಕ್ಕಳ ಎಜುಕೇಶನ್ ಬಗ್ಗೆ ವಿಚಾರ ಮಾಡತ್ತೀನಿ. ಅದೇನ್ ಕೋರ್ಟ್ ನಿರ್ಣಯ ತಗೋತೈತಿ ಅದ್ರ ಮೇಲೆ ಏನಾಗತ್ತಾಗ್ಲಿ. ನಾನ್ ಒಂದೇ ಮಾತು ಹೇಳ್ತಂತ ಹೇಳ್ರಮ್ಮ, ನನ್ ಗಂಡಗೆ ಏನ್ ಅನ್ಯಾಯ ಆಗೈತಲ್ಲ ಅದ ದೇವ್ರ ತೋರಿಸ್ಲಿ. ನಾ ಬೇರೆದವ್ರ ಯಾರ ಮೇಲೂ ನಾನಾಗ್ಲಿ ಮತ್ತೊಬ್ರಾಗ್ಲಿ ಯಾರ ಮೇಲೂ ಇದು ಮಾಡುದಿಲ್ಲ. ಕೋರ್ಟ್ನಾಗ ಐತ್ ಮೇಡಮ್, ನಾ ಏನ್ ಹೇಳಕ್ಕಾಗತ್ತೆ. ಕೋರ್ಟ್ ಏನಾಯ್ತು ಹೋಗ್ತೈತದ್ರಿ. ಅವ್ರು ಅನ್ಕೊಂಡಾರ ಅಂತ ಹಂಗ ಆಗ್ಬಿಡ್ರಿ. ಸತ್ಯದ ಜ್ಞಾನ ಸಿಗ್ಲಿ ನಾವ್ ಯಾರ ಮೇಲೂ ಮಾಡಲ್ರಮ್ಮ. ಕೋರ್ಟ್ ತೀರ್ಮಾನ ಕೋರ್ಟ್ ಇದು ಮಾಡಲ್ಲ. ಆಮೇಲೆ ದೇವ್ರ ಅದಾನ. ಜನಕ್ ಗೊತ್ತಿರ್ಲಿಕ್ಕೂ ದೇವ್ರಿಗೆ ಗೊತ್ತಿರ್ತಪ್ಪ ಏನಾಗ್ತದ. ನಾನೇನ್ ಅದ್ರ ಬಗ್ಗೆ ಎಲ್ಲ ಕೋರ್ಟು ಇದ್ರ ಬಗ್ಗೆ ವಿಚಾರ ಮಾಡತ್ತಿಲ್ರಮ್ಮ. ನಂದ್ ಜಾತ್ರೆ ನನ್ ಮಕ್ಕಳ ಎಜುಕೇಶನ್ ಬಗ್ಗೆ ವಿಚಾರ ಮಾಡತ್ತೀನಿ. ಅದೇನ್ ಕೋರ್ಟ್ ನಿರ್ಣಯ ತಗೋತೈತಿ ಅದ್ರ ಮೇಲೆ ಏನಾಗತ್ತಾಗ್ಲಿ. ನಾನ್ ಒಂದೇ ಮಾತು ಹೇಳ್ತಂತ ಹೇಳ್ರಮ್ಮ, ನನ್ ಗಂಡಗೆ ಏನ್ ಅನ್ಯಾಯ ಆಗೈತಲ್ಲ ಅದ ದೇವ್ರ ತೋರಿಸ್ಲಿ. ನಾ ಬೇರೆದವ್ರ ಯಾರ ಮೇಲೂ ನಾನಾಗ್ಲಿ ಮತ್ತೊಬ್ರಾಗ್ಲಿ ಯಾರ ಮೇಲೂ ಇದು ಮಾಡುದಿಲ್ಲ. ತೀರ್ಪು ಏನು ಬರುತ್ತೋ ಅದನ್ನು ಸ್ವಾಗತಿಸ್ತೀನಿ. ತೀರ್ಪಿನ ಮೇಲೆ ನನಗೆ ನಂಬಿಕೆ ಇದೆ. ನಾನು ನನ್ನ ಮಕ್ಕಳ ಎಜುಕೇಷನ್ ಇದರ ಕಡೆಗೆ ನನ್ನ ಫೋಕಸ್ ಇದೆ. ತೀರ್ಪು ಬಂದು ನನ್ನ ಪತಿಯ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸ. ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆಯೂ ಕೂಡ ಆರೋಪ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಈ ಇಡೀ ಇನ್ಸಿಡೆಂಟ್ ಏನಾಗಿದೆ ಇದು ಜನರಿಗೆ ದೇವರಿಗೆ ಗೊತ್ತಿರುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.